ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯಾಗಿರುವಂತಹ ಕ್ರೋಶಕ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಬಿಗಿನರ್ಸ್ ಲೆವೆಲಲ್ಲಿ ಈಸಿಯಾಗಿ ಹಾಕುವಂಥ ಎರಡು ಡಿಸೈನು ತುಂಬ ಈಸಿಯಾಗಿ ಹಾಕೋಬೋದು. ಹಾಗೆ ನೋಡಿ, 6 ಎಳೆ ದಾರಾನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎರಡು ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ 1 2 3 4 ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ದಾರಾನ ಸ್ವಲ್ಪ ಮೇಲೆ ಮಾಡಿಕೊಂಡು ನೋಡಿ, ಈ ರೀತಿ ಆಗಿರೋಂಥ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು 4 ಕ್ರಿಸ್ಟಲ್ಸನ್ನು ಒಟ್ಟಿಗೆ ಈ ರೀತಿಯಾಗಿ ಹಾಕ್ಕೋಬೇಕು. ನೋಡಿ, ಯಾವುದೇ ರೀತಿ ಲಾಕ್ ಮಾಡೋಗಿಲ್ಲ, ಜಸ್ಟ್ ಈ ರೀತಿ 4 ಕ್ರಿಸ್ಟಲ್ಸನ್ನು ಒಂದೇ ಸಾರಿ ಹಾಕ್ಕೋಬೇಕು. ನೋಡಿ, ಈ ರೀತಿ ಒಂದೇ ಸಾರಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡಾದ್ಮೇಲೆ ನೋಡಿ, ದಾರನ ಸ್ವಲ್ಪ ಲೈಟಾಗಿ ಈ ರೀತಿ ಲೂಸಾಗಿ ಇಟ್ಕೋಬೇಕು. ಈ ರೀತಿ ಲೂಸಾಗಿ ಇಟ್ಕೊಳೋದ್ರಿಂದ ಲಾಕ್ ಮಾಡ್ಕೊಳೋದಕ್ಕೆ ಆಗುತ್ತೆ. ಈ ಲಾಸ್ಟ್ ಏನು ಕ್ರಿಸ್ಟಲ್ ಇದೆಲ್ಲ ಅದ್ರ ಬ್ಯಾಕ್ ಸೈಡಲ್ಲಿ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದು ಈ ರೀತಿ ಬೀಡನ್ನು ಸ್ವಲ್ಪ ಈ ರೀತಿ ಬೆಂಡ್ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಎರಡು ದಾರಗಳನ್ನ ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ, ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಈ ರೀತಿ ಬೀಡು ಬರುತ್ತೆ ನೋಡಿ. ಬೇಕು ಅಂದರೆ ನೀವು ಸ್ವಲ್ಪ ಸ್ಮಾಲ್ ಬೀಡನ್ನು ಸಹ ಹಾಕ್ಕೋಬೋದು, ಅಥವಾ ಇನ್ನೂ ಒಂದು ಬೀಡನ್ನು ಸಹ ಹಾಕ್ಕೋಬೋದು. ಅದಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ದಾರಾನ ಸ್ವಲ್ಪ ಮೇಲ್ ಮಾಡಿಕೊಂಡು ಅದೇ ರೀತಿ 4 ಬೀಡ್ಗಳನ್ನ ಹಾಕ್ಕೋಬೇಕು. ಇಲ್ಲಿ ಕ್ರಿಸ್ಟಲ್ ಬದಲಿಗೆ ಬೇಕು ಅಂದರೆ ನೀವು ಬೇರೆ ಯಾವುದಾದ್ರೂ ಬೀಡನ್ನು ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಅದೇ ಥ್ರೆಡ್ಡಿಗೆ ಮತ್ತೆ ಇನ್ನೆರಡು ಬೀಡನ್ನು ಹಾಕ್ಕೊಳ್ಳೋಣ. ಒಟ್ಟಿಗೆ ನಾವು 4 ಬೀಡ್ಗಳನ್ನ ಹಾಕ್ಕೋಬೇಕು ಈ ರೀತಿಯಾಗಿ. ಇವಾಗ ನೋಡಿ, ಸ್ವಲ್ಪ ದಾರಾನ ಲೂಸ್ ಮಾಡಿಕೊಂಡು ಇಲ್ಲೇನಿದೆ ಅಲ್ವ, ಅಲ್ಲಿ ಕೊನೆ ಫಸ್ಟ್ ಬೀಡ್ ಏನಿದೆ ಅಲ್ವ, ಅಲ್ಲಿ ಅದ್ರ ಬ್ಯಾಕ್ ಸೈಡಿಗೆ ಹೋಗಬೇಕು. ದಾರಾನ ಎಳ್ಕೊಂಡು ಬಂದು ಈ ರೀತಿಯಾಗಿ ಬೆಂಡ್ ಮಾಡಿಬಿಟ್ಟು ಇಲ್ಲಿ ಲಾಕ್ ಮಾಡ್ಕೋಬೇಕು. 2 ದಾರಾನ ಒಂದು ಮಾಡಿಕೊಂಡ್ರೆ ಈ ರೀತಿ ಲಾಕ್ ಆಗುತ್ತೆ. ಅದಾದಮೇಲೆ ಬೀಡನ್ನು ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೇಕು. 4 ಚೈನ್ ಹಾಕ್ಕೊಳೋದು, ಅದಾದಮೇಲೆ 4 ಬೀಡನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು. ಈ ಡಿಸೈನ್ ತುಂಬ ಈಸಿಯಾಗಿ ಇರುತ್ತೆ. ಸೊ ಪ್ಲೇನಾಗಿ ಬೇಬಿ ಕುಚ್ಚು ಬೇಡ ಅನ್ನೋಂಥವ್ರಿಗೆ ಕಡಿಮೆ ಟೈಮಲ್ಲಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕ್ರಿಸ್ಟಲ್ಸ್ ಆಗಿರೋದ್ರಿಂದ ಸ್ವಲ್ಪ ಶೈನ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಮತ್ತು 4 ಬೀಡ್ಗಳನ್ನ ಹಾಕ್ಕೊಂಡು ಇನ್ನು 2 ಬೀಡನ್ನು ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿದೆ. ಬಿಗಿನರ್ಸು ಈಗಷ್ಟೇ ಕಲಿತಾ ಇದ್ದರೆ ಈ ರೀತಿಯಾಗಿರೋಂಥ ಡಿಸೈನ್ಸನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ನೋಡಿ, ಲಾಸ್ಟ್ ಬೀಡ್ ಬ್ಯಾಕ್ ಸೈಡಲ್ಲಿ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದು ಈ ರೀತಿ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಈ 2 ದಾರಾನ ಒಂದು ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬೆಂಡ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ನಾನು ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಈ ರೀತಿ ಕಂಪ್ಲೀಟ್ ಮಾಡಿಕೊಂಡು ನಾನು ಕುಚ್ಚನ್ನು ಸಹ ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ, ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 1-2-3 ಕಲರ್ ಸೀರೆಯಲ್ಲಿ ಏನಾದರೂ ಕಲರ್ಸ್ ಇದ್ದಾಗ ಈ ರೀತಿ ಕಲರ್ ಕುಚ್ಚನ್ನು ಸಹ ಕಟ್ಟಿದರೆ ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ನೋಡಲಿಕ್ಕೂ ಸಹ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಬೇಬಿ ಕುಚ್ಚು ಬೇಡ ಅನ್ನೋಂಥವ್ರಿಗೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಬೋದು. ಹಾಗೆ ನೋಡಿ, ಇನ್ನೊಂದು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಅದೂ ಸಹ ತುಂಬಾ ಸಿಂಪಲ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು.
ಈ ಡಿಸೈನ್ಗೂ ಅಷ್ಟೇ ನೋಡಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಸೇಫ್ಟಿಗಾಗಿ ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ 2 3 4 5 ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ 2 ಚೈನನ್ನು ತಗೊಂಡು 2 ಚೈನ್ ಹಾಕಿದ್ಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಈ ರೀತಿ ನೋಡಿ ಸ್ವಲ್ಪ ಸ್ಲ್ಯಾಂಟಿಂಗಲ್ಲಿ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಸೇಮ್ ಕ್ರೋಶ ಮೇಲೆ ದಾರ ತಗೊಳೋದು, ಸೇಮ್ ಅದೇ ಗ್ಯಾಪಿಗೆ ಹೋಗಿಬಿಟ್ಟು ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಕ್ರೋಶ ಮೇಲೆ ದಾರ ತಗೊಂಡು ಸೇಮ್ ಗ್ಯಾಪಲ್ಲೇ ಇನ್ನೊಂದು ಡಬಲ್ ಕ್ರೋಶ. ನೋಡಿ ಈಗ 3 ಡಬಲ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಲೀಫ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಲೀಫ್ ಬೀಡ್ ಬೇಡ ಅಂದರೆ ನಾರ್ಮಲಾಗಿ ಬೀಡು ಸ್ಮಾಲ್ ಬೀಡನ್ನು ಹಾಕ್ಕೋಬೋದು. ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ನೋಡಿ ಅದೇ ಗ್ಯಾಪಿಗೆ ಹೋಗಿಬಿಟ್ಟು ಇನ್ನೂ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಇನ್ನು 2 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ಸೇಮ್ ಗ್ಯಾಪಲ್ಲೇ. ಒಟ್ಟು ನಮಗಿಲ್ಲಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಒಂದು ಆರ್ಚಲ್ಲಿ 6 ಡಬಲ್ ಕ್ರೋಶಗಳು ಬರುತ್ತೆ. ಅದೇ ಗ್ಯಾಪಲ್ಲೇ ಮಾಡ್ಕೋಬೇಕು. ಗ್ಯಾಪ್ ಬಿಟ್ಟು ಹಾಕಬೇಡಿ, ಅದೇ ಗ್ಯಾಪಲ್ಲೇ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ 6 ಡಬಲ್ ಕ್ರೋಶ ಆಗಿದೆ. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡು ಈ ರೀತಿ ನೋಡಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಲೀಫ್ ಬೀಟ್ ಹಾಕಿರೋದ್ರಿಂದ ಒಂದೊಳ್ಳೆ ಲುಕ್ ಬರುತ್ತೆ. ತುಂಬ ಈಸಿಯಾಗಿ ಬಿಗಿನರ್ಸು ಸಹ ಟ್ರೈ ಮಾಡ್ಬೋದು. ಕಡಿಮೆ ಟೈಮಲ್ಲಿ ಹಾಕ್ಬೋದು. ಅದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತು 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಅದೇ ರೀತಿ ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಹರ್ಚ್ ಹಾಕಿದ್ದೀವಲ್ಲ ಅದೇ ರೀತಿ 3 ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ 3ನೇ ಡಬಲ್ ಕ್ರೋಶ. 3 ಡಬಲ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಈ ರೀತಿ ಲೀಫ್ ಬೀಡನ್ನು ಹಾಕ್ಕೋಬೇಕು. ಲೀಫ್ ಬೀಡ್ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ರೀತಿ ಮತ್ತೆ 3 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಲೀಫ್ ಬೀಡ್ ಹಾಕಿದ ಮೇಲೆ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಕಂಟಿನ್ಯೂ ಮಾಡ್ಕೋಬೇಕು. ಇನ್ನೊಂದು ಡಬಲ್ ಕ್ರೋಶ. ನೀವು ಒಂದು ಆರ್ಚು ಒಂದು ಕುಚ್ಚು ಬರೋದಾದರೆ ಒಂದು ಆರ್ಚ್ ಆದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ 6 ಡಬಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಂಡು ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ಆರ್ಚನ್ನು ಮಾಡ್ಕೋಬೇಕು. 3 ಡಬಲ್ ಕ್ರೋಶ ಆದಮೇಲೆ ಒಂದು ಲೀಫ್ ಬರುತ್ತೆ. ಅದಾದಮೇಲೆ ಮತ್ತೆ 3 ಡಬಲ್ ಕ್ರೋಶ. ಅದೇ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ. ನಾನಿಲ್ಲಿ 3 ಆರ್ಚ್ ಆದಮೇಲೆ ಒಂದು ಕುಚ್ಚನ್ನು ಕಟ್ಕೊತಾ ಇರೋದ್ರಿಂದ ಇವಾಗ ನೋಡಿ 3 ಆರ್ಚ್ ಆದಮೇಲೆ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ ನೋಡಿ ಡಿಸೈನು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೋಬೋದು. 2 ಆರ್ಚ್ ಆದಮೇಲೆ ಒಂದು ಕುಚ್ಚು ಅಥವಾ ಈ ರೀತಿ 3 ಕುಚ್ಚು ಆರ್ಚ್ ಆದಮೇಲೆ ಒಂದು ಕುಚ್ಚು, ಈ ರೀತಿಯೂ ಸಹ ಮಾಡ್ಕೋಬೋದು. ಅದೇ ರೀತಿ ನಾನು ಇನ್ನೂ ಒಂದು 3 ಕುಚ್ಚು ಆರ್ಚ್ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಬೇಕು ಅಂದರೆ ನಿಮಗೆ ಕುಚ್ಚು ಬೇಡ ಅನ್ನೋದಾದರೆ ಜಸ್ಟ್ ಅದೇ ರೀತಿ ಆರ್ಚ್ಗಳನ್ನ ಸಹ ಹಾಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿಯಾಗಿಯೂ. ಇಲ್ಲಿ ಲೀಫ್ ಬೀಡ್ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ. ಹಾಗೆ ಇದಕ್ಕೆ ಕುಚ್ಚನ್ನು ಸಹ ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಡಿಮೆ ಟೈಮಲ್ಲಿ ಹಾಕ್ಬೋದು. ಜಸ್ಟ್ 1 ಅವರಲ್ಲೇ ಈ ಡಿಸೈನ ನಾವು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಈ 2 ಡಿಸೈನ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.